ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗ್ತಿದೆ. ಹಾಯ್ ಮಾಡಿ, ಹಾಯ್ ಮಾಡಿ. ಎಸ್, ನಾವು ಬಂದಿರೋದೆ KRS ಗಾರ್ಡನ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಗೊತ್ತಾಗ್ತಿದೆಯಾ? ನೋಡಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಇಲ್ಲ ಸಿಸ್ಟರ್ ಬೇರೆ ರಾಜ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗ ಅಂತೂ ನಾನು ಹೇಳೋ ಡೈಲಾಗ್ನೆಲ್ಲ ಅವನೇ ಹೇಳ್ತಿದ್ದಾನೆ. ಅಂತೂ ಫೈನಲಿ ಈ ಕ್ರೌಡಲ್ಲಿ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋದ್ವಿ. ನೋಡಿ ಇಲ್ಲಿ ಹೊರ್ಗಡೆ ಹಿಂಗೆ ಸ್ಟಾರ್ಟಿಂಗೇ ಈ ಥರ ಸ್ಟಾಲ್ಗಳು ಇದ್ಬಿಟ್ರೆ, ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರಂತೂ ಯಪ್ಪ ಸಾಕಪ್ಪ ಸಾಕು ಅನಿಸ್ಬಿಡ್ತಾರೆ. ಸ್ಟಾರ್ಟಿಂಗೇ ನಿಂತ್ಕೋತದೆ, ನಂಗೆ ಅದು ತಗೊಡಿ ಇದು ತಗೊಡಿ ಅಂತ ಅಂದ್ಕೊಂಡು. ನನ್ನ ಮಗನೂ ಹಾಗೆ ಮಾಡ್ತಿದ್ದ. ಎಲ್ಲ ಮುಗಿಸ್ಕೊಂಡು ತಗೊಬರೋಣ ಬಾ ಅಂತ ಅಂದ್ಬಿಟ್ಟು ಫಸ್ಟ್ ಪಾರ್ಕ್ ಎಲ್ಲ ತೋರಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದು. ಆವಾಗ ಮಾಮೂಲಿ ಬೆಳಗ್ಗೆ ನಿಂತು ನಾವು ಬೇಗ ಒಂದು 5ಗೇ ಹೋಗಿದ್ದು. ಅಲ್ಲಿ ಮಕ್ಕಳನ್ನೆಲ್ಲ ಪಾರ್ಕ್ ಹತ್ರ ಸ್ವಲ್ಪ ಆಟಾಡಿಸ್ಬಿಟ್ಟು ನೆಕ್ಸ್ಟು ಲೈಟ್ಸ್ ಎಲ್ಲ ಆನ್ ಆದಮೇಲೆ ಕೆಳಗಡೆ ಗಾರ್ಡನ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ನಾವು ಇವಾಗ ಪಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ನಾನು, ಅರುಣು, ನಮ್ಮ ಅಶ್ವಿನಿ ಅಕ್ಕ, ಮತ್ತು ಅಮ್ಮ, ನಮ್ಮ ಅಕ್ಕನ ಮಗಳು, ನಮ್ಮ ಅಪ್ಪು, ನಮ್ಮ ಸಿರಿ, ಮತ್ತು ಲೇಖನ, ಚಿಂಟು ಎಲ್ಲ ಬಂದಿದ್ದರು. ಬೆಳಗ್ಗೆ ಟೈಮಲ್ಲೇ ಮಕ್ಕಳನ್ನ ಪಾರ್ಕಲ್ಲಿ ಸ್ವಲ್ಪ ಆಟಾಡಿಸ್ಬಿಟ್ರೆ ನೈಟ್ ಟೈಮಲ್ಲಿ ಹೇಗಿದ್ರೂ ಗಾರ್ಡನ್ನೆಲ್ಲ ನೋಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ನಾವು ಪಾರ್ಕ್ ಕಡೆ ಹೊರಡ್ತಿದ್ವಿ. ನಮ್ಮ ಅಪ್ಪಗಂತೂ ಫುಲ್ ಅಂದರೆ ಫುಲ್ ಖುಷಿ. ಆಟ ಆಡ್ಬೋದಲ್ಲ, ಎಂಟರ್ಟೈನ್ಮೆಂಟ್ ಇದೆಲ್ಲ ಇರುತ್ತಲ್ಲ ಅಂತ ಅವನಿಗಂತೂ ಫುಲ್ ಖುಷಿ. ಅವನು KRS ಅಂತ ಬಂದಿಲ್ಲ, ಅಲ್ಲಿ ಆಟ ಆಡೋದೆಲ್ಲ ಇರುತ್ತೆ ಅಂತಲೇ ಅಂದ್ಕೊಂಡು ಬಂದಿದ್ದಾನೆ. ನೋಡೋಣ ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಅವನದು ರಿಯಾಕ್ಷನ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡೋಣ. ಆದರೆ ಫಸ್ಟ್ ಪಾರ್ಕ್ ಹೋಗೋಕ್ಕಿಂತ ಮೊದಲೇ ನಮಗೆ ಇಲ್ಲೊಂದು ಫಿಶ್ದು ಅಕ್ವೇರಿಯಮ್ದು ಕಾಣಿಸ್ತು. ಹಾಗಾಗಿ ಅಟ್ಲೀಸ್ಟ್ ಹೋಗೋಣ ಇದಕ್ಕೆ ಅಂತ ಅಂದ್ಕೊಂಡು ಹೊರಟ್ವಿ. ಅದಂತೂ 10 ರೂಪೀಸ್ ಒಬ್ರಿಗೆ, ಬಟ್ ಏನು ಅಷ್ಟೊಂದೇನಿಲ್ಲ, ಬಟ್ 10 ರೂಪೀಸ್ಗೆ ವರ್ತ್ ಆಗೋಷ್ಟು ಇದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಕೆಲವೊಂದು ಫಿಶ್ಗಳು ಮತ್ತು ಟೋಟೇಸು ಚಿಕ್ಕ ಚಿಕ್ಕದು ಎಲ್ಲ ಫಿಶ್ಗಳೆಲ್ಲ ಇದೆ. ನೋಡ್ತಿದ್ದೀರಲ್ವಾ ಎಂತೆಂಥ ಫಿಶ್ಗಳಿದೆ ಅಂತ. ನೋಡಿ ಈ ಫಿಶ್ ನೋಡಿ, ನಾನು ಕೈ ಇಟ್ಟ ತಕ್ಷಣ ಹಿಂಗೆ ಕಚ್ಚಕ್ಕೆ ಬರುತ್ತಲ್ಲ ರಿಯಾಕ್ಷನ್, ಆ ಥರನೇ ಮಾಡಿಬಿಡ್ತದು. ನೋಡಿ ಅದನ್ನೇ ಆಟಾಡ್ಸ್ಕೊಂಡು ನಿಂತಿದ್ದೆ ನಾನಂತೂ. ಹಿಂಗೆ ಮುಟ್ಟಿದ್ರೆ ಅದು ಫುಲ್ ರಿಯಾಕ್ಟ್ ಆಗ್ತಿತ್ತು, ಮುಟ್ಟಲಿಲ್ಲ ಅಂದರೆ ಸುಮ್ಮನೆ ಹಾಗೇ ಇರ್ತಿತ್ತು. ಅದಕ್ಕೂ ಗೊತ್ತಾಯ್ತೈತೆ ಅಥವಾ ನಾನು ಕೈ ಅಂತಿರೋದು ಕಂತಿರೋದ ಇಲ್ಲ ಸುಮ್ಮನೆ ಇರೋದ ಅಂತ ಡೌಟ್ ಅಂತೂ ಬಂತು ನನಗೆ. ನೋಡಿ ಇಷ್ಟು ಅಂದರೆ ಜಾಸ್ತಿ ಏನಿಲ್ಲ, ಚಿಕ್ಕ ಪುಟ್ಟದಾಗಿದೆ. 10 ರೂಪೀಸ್ ಕೌಂಟ್ರು. ಬೇಕಾದ್ರೆ ಯಾರು ಇಲ್ಲಿಗೆ ಬಂದರೆ 10 ರೂಪಾಯಿ ಕೊಟ್ಟು ನೋಡಿ ಅಂತ ಹೇಳ್ತೀನಿ. ನೋಡಿ ಚೆನ್ನಾಗಿದೆ. ಜಾಸ್ತಿ ಏನು ಫಿಶ್ಗಳಿಲ್ಲ, ಸ್ವಲ್ಪ ಫಿಶ್ ಇರೋದು. ಈ ಫಿಶ್ ನೋಡಂತೂ ನನಗೆ ಭಯನೇ ಆಗ್ಬಿಡ್ತು. ನೋಡಿ ಯಾವ ಥರ ಇದೆ ಅಂತ. ಚಿಕ್ಕ ಚಿಕ್ಕ ಫಿಶ್ಗಳು. ನೋಡಿ ಯಾವ್ಯಾವ ಥರ ಫಿಶ್ಗಳಿದೆ ಅಂತ. ಈ ಕಡೆನೂ ಇದೆ. ನೋಡ್ತಿದ್ದೀರಾ, ಮೇಲ್ಗಡೆ ಎಲ್ಲ ಇದೆ. ಬಟ್ ಒಳಗಡೆ ಅಂತೂ ಫೋಟೋ ಅಂತೂ ಚೆನ್ನಾಗಿ ಬರಲ್ಲ. ನಾವು ತಗೊಳಕ್ಕೆ ಹೋದೋ ಡಾರ್ಕ್ ಇತ್ತಲ್ಲ, ಹಾಗಾಗಿ ಏನು ಫೋಟೋ ಅಷ್ಟು ಕ್ಲಾರಿಟಿಯಾಗಿ ಬರಲಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ ನೋಡಿ. ಹಂಗೊಂದು ಡಾರ್ಕ್ ಬಂದರೂ ನೋಡೋಣ, ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಫೋಟೋ 3 ಜನನೂ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಪಾರ್ಕ್ ಹತ್ರ. ನಮ್ಮಪ್ಪ ಅಂತ ಅಲ್ಲಿ ಫಿಶ್ ನೋಡ್ತಿದ್ರು, ಅಯ್ಯೋ ಪಾರ್ಕ್ ಹೋಗಬೇಕು ಅಂತ ಯಾವ ಥರ ಓಡ್ತಿದ್ದಾನೆ ನೋಡಿ.
ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಅವನಿಗಂತೂ ಫುಲ್ ಖುಷಿ ಅವನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಹಿಂದಿನ ದಿನ ಮಳೆ ಬಂದಿದ್ದರಿಂದ ಇಲ್ಲಿ ಸ್ವಲ್ಪ ಆಡೋದ್ರ ಹತ್ರ ಎಲ್ಲ ನೀರೆಲ್ಲ ತುಂಬ್ಕೊಬಿಟ್ಟಿತ್ತು ಗುಂಡಿ ಹತ್ರ. ಹಾಗಾಗಿ ನೋಡಿ ನಮ್ಮಪ್ಪು ಇದಕ್ಕೆ ಹೋಗ್ತಾ ಇದ್ದಾನೆ. ಅವನಿಗಂತೂ ಈ ಥರ ಆಟ ಆಡೋದಂದರೆ ತುಂಬಾ ಖುಷಿ ನೋಡಿ. ಆದರೂ ಮಕ್ಕಳು ಬಿದ್ದುಬಿಡ್ತಾರೆ ಅಂತಲೂ ಭಯ. ಸ್ವಲ್ಪ ಮಳೆ ಬಂದಿದ್ದರಿಂದ ಎಲ್ಲಿ ಜಾರಿಬಿಡ್ತಾರೋ ಏನೋ ಅಂತ ಭಯ ನೋಡಿ. ಇವಳು ನಮ್ಮ ಅಕ್ಕನ ಮಗಳು, ಅವಳಿಗಂತೂ ಇದರಲ್ಲೆಲ್ಲ ಫುಲ್ ಖುಷಿ. ಜಾಸ್ತಿ ಏನೂ ಇಲ್ಲ, ಮಾಮೂಲಿ ಸ್ಲೈಡ್ಸು, ಸ್ವಿಂಗ್ಸು ಅದೇ ಇರೋದಷ್ಟೇ, ಜಾಸ್ತಿ ಏನಿಲ್ಲ ಆಟ ಆಡೋದು ಇದರಲ್ಲಿ ನೋಡಿ. ಆದರೂ ಎಲ್ಲರೂ ಆಡ್ತಾ ಇರ್ತಾರೆ. ನನ್ನ ಮಗಳಂತೂ ಹಾಗೆ ಸುಮ್ಮನೆ ಇದ್ಲು, ಎಲ್ಲ ನೋಡ್ತಿಲ್ಲ. ಅವಳಿಗೂ ಫುಲ್ ಹಿಂಗೆ ಕಲರ್ ಇರೋದೆಲ್ಲ ನೋಡೋದಂದರೆ ಇಷ್ಟ. ಅಷ್ಟೊಂದು ಆಟ ಮಾಡೋದಿಲ್ಲ ಅವಳು. ನೆಕ್ಸ್ಟ್ ಅವರೆಲ್ಲ ಆಟ ಆಡಬೇಕಾದ್ರೆ ನಮ್ಮದು ಮಾಮೂಲಿ ಇದೆಲ್ಲ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ನಮ್ಮ ಲೇಖನನ್ನ ಕರ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದೆ ನಾನು. ನೋಡಿ ನಮ್ಮ ಚಿಂಟು ಇದನ್ನ ವೀಡಿಯೋ ಮಾಡಿಬಿಟ್ಟಿದ್ದಾನೆ, ನಾನು ಫೋಟೋ ತಗೊಳ್ಳೋದು ಪೋಸ್ ಕೊಡ್ತಿರೋದನ್ನ. ಫೋಟೋ ಅಂತೂ ಸೂಪರ್ ಅಂದರೆ ಸೂಪರಾಗಿ ಬಂತು. ಈ ಥರ ನೇಚರಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾವೇನು ನಾನೇನು ಕಡಿಮೆ ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಎಕ್ಸಸೈಸ್ ಮಾಡಿದ್ರು ಅವ್ರದ್ದೊಂದು ನೋಡಿ. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಮಗೂ ಚಿಕ್ಕದ್ರಲ್ಲಿ ಈ ಥರ ಅದೆಲ್ಲ ಆಟ ಆಡೋಕ್ಕೆ ಅಂದರೆ ತುಂಬಾ ಇಷ್ಟ. ನನಗಂತೂ ಇವಾಗಲೂ ಆಟ ಆಡೋಕ್ಕೆ ತುಂಬಾ ಇಷ್ಟ. ಆದ್ದರಿಂದ ನನಗೂ ಆಟ ಆಡಬೇಕು ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಒಂದು ಸಲ ನಾನು ಟ್ರೈ ಮಾಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಆದರೂ ನನಗೆ ಈ ಥರದ್ದೆಲ್ಲ ಭಯ. ಇದೇನು ಭಯ ಇರಲಿಲ್ಲ, ಇವಾಗಂತೂ ಭಯ. ಎಲ್ಲಿ ಜಾರಿಬಿಟ್ರೆ ಕೆಳಗಡೆಗೆ ಬಿದ್ದೋಗ್ಬಿಡ್ತೀನೋ ಅನ್ನೋ ಭಯ ನೋಡಿ. ಚಿಕ್ಕ ಮಕ್ಕಳೆಲ್ಲ ಎಷ್ಟು ಕೂಲಾಗಿ ಆಡ್ತಿದ್ರು, ನನಗೆ ಮಾತ್ರ ಸ್ವಲ್ಪ ಭಯ ಆಗ್ತಿತ್ತು ಮಾತ್ರ. ಅದಕ್ಕೆ ಮಕ್ಕಳನ್ನೆಲ್ಲ ನೀವೇ ಹೋಗಂಗಿದ್ರೆ ಫಸ್ಟ್ ಹೋಗ್ಬಿಟ್ರಪ್ಪ, ನಾನು ಲಾಸ್ಟಲ್ಲಿ ಬರ್ತೀನಿ ಅಂತ ಅಂದೆ. ಆಮೇಲೆ ನೆಕ್ಸ್ಟು ನಾನು ಸಲ ಏನಾಗುತ್ತೆ ಏನೂ ಆಗೋದಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಗ್ರಿಪ್ಪೆಲ್ಲ ಹಿಡ್ಕೊಂಡು ನಿಧಾನಕ್ಕೆ ಬಂದೆ. ಆಮೇಲೆ ಒಂದೇ ಸಲ ಅದು ಫಾಸ್ಟಾಗಿ ಬಂದುಬಿಟ್ರೆ ಇಲ್ಲಿ ಕೆಳಗಡೆ ಬಂದಾಗ ಜಾರಿಬಿಡ್ತೀವಿ. ಅದಕ್ಕೆ ನಿಧಾನಕ್ಕೆ ಅಲ್ಲಿ ಕಂಬಿಗಳಿದ್ವಲ್ಲ ಅದನ್ನೆಲ್ಲ ಇಟ್ಕೊಂಡು ಬಂದೆ ನೋಡಿ. ಇದೊಂಥರ ಗೇಮ್ ಚೆನ್ನಾಗಿತ್ತು. ಬಂಡೆ ಮೇಲೆ ಹತ್ಬಿಟ್ಟು ಜಾರೋದು, ಎಲ್ಲ ಕಡೆ ಇದೇ ಇದ್ದಿದ್ದು ಜಾಸ್ತಿ. ಇವರಿಬ್ಬರು ಖುಷಿಗೆ ಇದೇ ಇಲ್ಲ ಅನ್ನಿಸ್ತಿತ್ತು. ನಮ್ಮಪ್ಪ ಅಂತೂ ಅವನಿಗಂತೂ ಫುಲ್ ಅಂದರೆ ಫುಲ್ ಖುಷಿ. ಅವನೇ ಫಾಸ್ಟಾಗಿ ನಮ್ಮ ಕೈಗೇ ಸಿಗ್ತಿರ್ಲಿಲ್ಲ. ನಾನೇ ಹೋಗ್ತೀನಿ, ನಾನೇ ಹತ್ತುತ್ತೀನಿ, ನಾನೇ ಇಳಿತೀನಿ ಅನ್ನೋ ಥರ ಆಡ್ತಿದ್ದ. ಬಟ್ ಆದ್ರೂ ಭಯ ಅಲ್ವಾ. ನಮ್ಮ ಅರುಣಂತೂ ಅವನ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ಕೋತಿದ್ರು ಚೆನ್ನಾಗಿ. ನಾನು ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಒಳಗಡೆ ಡಾರ್ಕ್ ಇರುತ್ತಲ್ವ, ಆಮೇಲೆ ಮದ್ಗಿದ್ದೆ ಇದ್ದಲ್ಲಿ ಸಿಗಾಕ್ಬಿಟ್ರೆ ಇವಾಗ ಬೇರೆ ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ, ಬೇಡಪ್ಪ ಅಂತ ಅಂದ್ಬಿಟ್ಟು ಅದನ್ನ ಟ್ರೈ ಮಾಡಲಿಲ್ಲ. ಇದಂತೂ ಸೌಂಡು, ಇದು ಜಾರ್ತಿದ್ರೇ ಒಂಥರ ಸೌಂಡ್ಸ್ ಬರುತ್ತೆ, ಇದು ಚೆನ್ನಾಗಿತ್ತು. ನೆಕ್ಸ್ಟು ನಾವು ಇಲ್ಲೊಂದು ನೋಡಿದ್ದ ಅದ್ಭುತ ಅಂತ ಅಂದರೆ ಇದೇನೆ. ಒಬ್ಬರು ಅಂಕಲ್ಲು ಒಬ್ಬರು ಅಜ್ಜಿನ ಕೂರಿಸ್ಕೊಂಡು ಉಯ್ಯಾಲೆನ ಆಡಿಸ್ತಿದ್ರು. ನನಗಂತೂ ಖುಷಿ ಆಯಿತು. ಈ ಏಜಲ್ಲೂ ಇಷ್ಟು ಸ್ಪೋರ್ಟಿವ್ ಆಗಿದ್ದಾರಲ್ಲ ಇವರು, ಇಷ್ಟು ಹ್ಯಾಪಿಯಾಗಿ ಅಂತ ಅನ್ನಿಸ್ತು. ನಮ್ಮ ಲೈಫು ಹೀಗೆ ಇರಲಪ್ಪ ಇವಾಗಿಂದ ಆ ಸ್ಟೇಜ್ ಆಗೋವರೆಗೂ ಅಂತ ಅಂದ್ಕೊಂಡು ನಾನು ಹಂಗೇ ಸುಮ್ಮನೆ ಒಂದು ವೀಡಿಯೋನ ಮಾಡಿದೆ. ನೆಕ್ಸ್ಟ್ ಆಯಿತು, ಸಾಕು ಆಟಾಡಿದ್ದು, ಇವಾಗ ಕತ್ಲೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗೋಣ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದೋ. ಬಟ್ ಇಲ್ಲಿ ತುಂಬ ಮರಗಳಿರೋದ್ರಿಂದ ಈ ಥರ ಮರದ ಕೆಳಗಡೆ ನಿಂತ್ಕೊಂಡ್ರಂತೂ ಫೋಟೋ ಚೆನ್ನಾಗಿ ಬರಲ್ಲ. ಬಟ್ ಆದರೂ ಟ್ರೈ ಮಾಡಿದ್ರು. ಮತ್ತು ಈ ಹೋಟೆಲ್ ನೋಡಿ, ಬಟ್ ಈ ಹೋಟೆಲ್ಗೇನು ಹೋಗಲಿಲ್ಲ, ಸುಮ್ಮನೆ ಬಂದಿದ್ವಲ್ಲ ಅಂತ ಅದನ್ನೂ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇಲ್ಲಿಂದ ಗಾರ್ಡನ್ ನೋಡಿ ಯಾವ ಥರ ಸಖತ್ತಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ವಿಶ್ವೇಶ್ವರಯ್ಯ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಎಷ್ಟು ಕನ್ನಂಬಾಡಿ ಕಟ್ಟಿ ಎಷ್ಟು ಇದು ಮಾಡಿದ್ರು ನೋಡಿ.
ನೋಡ್ತಿದ್ದೀರಾ ಅಲ್ವಾ ಎಷ್ಟಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಮ್ಮ ತನು ಅಂತೂ ಬನ್ನಿ ಚಿಕ್ಕಿ ಹೋಟ್ಲಿಗೆ ಹೋಗೋಣ ಅಂತ ಅಂತಿದ್ಲು. ಬಟ್ ಎಲ್ಲ ಕತ್ಲೆ ಆಗಿಬಿಡುತ್ತೆ ಅಂತ ಬೇಗ ಬೇಗ ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫೋಟೋಶೂಟ್ ಮಾಡ್ಸೋಕ್ಕಂತೂ ಒಳ್ಳೆ ಪ್ಲೇಸು. ಎಲ್ಲಿ ನೋಡಿದ್ರು ಗ್ರೀನರಿ, ವಾಟರ್ಸು, ಲೈಟಿಂಗ್ಸು ಎಲ್ಲ ಕಾಣಿಸ್ತಿತ್ತು. ಹಾಗೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಜನ ಇದ್ರಪ್ಪ ಅಂತ ಅಂದರೆ ಅಷ್ಟಿಷ್ಟು ಜನ ಇರಲಿಲ್ಲ ಅಂತ. ಅಂದರೆ ಇವಾಗ ಅದು ದಸರಾ ಎಲ್ಲ ಮುಗಿದ ಮೇಲೆ ಈ ಥರ ವಿಸಿಟಿಂಗ್ ಪ್ಲೇಸ್ಗಳಿಗೆ ಜಾಸ್ತಿ, ಟೂರಿಸ್ಟ್ ಪ್ಲೇಸ್ಗಳಿಗೆ ಜನಗಳು ಜಾಸ್ತಿ ಇರ್ತಾರೆ. ಸ್ವಲ್ಪ ನಾವು ಹೋದಾಗ ಆಲ್ರೆಡಿ ದಸರಾ ಎಲ್ಲ ಮುಗಿದು ಒಂದು 10-15 ಡೇಸ್ ಆಗಿತ್ತು. ಹಾಗಾಗಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಸ್ಟಾರ್ಟಿಂಗ್ ಅಂತೂ ತುಂಬ ಜನ ಇತ್ತಂತೆ. ಹಾಗೆಯೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಸೀರೆನ ಕೂರಿಸ್ಕೊಂಡು ನಾನು ಒಂದು ವೀಡಿಯೋನ ಮಾಡಿಕೊಂಡೆ. ನೋಡಿ ಅವಳು ಸುಮ್ಮನೆ ಕೂತಿದ್ಲು. ಆಮೇಲೆ ಒಂದು ಫ್ಯಾಮಿಲಿ ಫೋಟೋನ ತಗೊಂಡು ನೆಕ್ಸ್ಟು ಕಾವೇರಿ ಹತ್ರ ಹೋಗಿ ಅದಕ್ಕೆ ದೇವ್ರಿಗೊಂದು ನಮಸ್ಕಾರ ಮಾಡಿ, ಕಾವೇರಿ ತಾಯಿಗೊಂದು ನಮಸ್ಕಾರ ಮಾಡಿ ಆ ದೇವರಿಂದ ಹರಿತಿದ್ದ ನೀರನ್ನ ಪ್ರೋಕ್ಷಣೆ ಮಾಡ್ಕೊಬಂದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ನೈಟ್ ಆಯ್ತಾ ಸ್ವಲ್ಪ ಲೈಟ್ಸ್ ಆನ್ ಮಾಡಿದ್ರು. ಅರುಣು ಇರಿ ಫುಲ್ ಲೈಟ್ಸ್ ಆನ್ ಮಾಡೋವರೆಗೂ ಕೆಳಗಡೆ ಹೋಗೋದು ಬೇಡ, ಚೆನ್ನಾಗಿ ಕಾಣುತ್ತೆ ಲೈಟ್ಸ್ ಆನ್ ಮಾಡಿದ್ರೆ ಅಂತ ಅಲ್ಲೇ ಮೇಲ್ಗಡೆನೇ ನಿಂತ್ಕೊಂಡು ನೋಡ್ತಿದ್ದೋ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಅಲ್ಲಿ ಲೈಟ್ಸ್ ಆನ್ ಆಗೋ ತನಕ ಮಾಮೂಲಿ ಇದ್ದೇ ಇದೆಯಲ್ಲ, ಅಲ್ಲೊಂದು ಫೋಟೋ ತೆಗಿ ಇಲ್ಲೊಂದು ಫೋಟೋ ತೆಗಿ ಅಂತ ಅಂದ್ಕೊಂಡು ನಾವೆಲ್ಲ ಹಾಗೆ ಫೋಟೋನ ತೆಗೆಸ್ಕೊತಿದ್ದೋ. ನೋಡಿ ಲೈಟ್ಸ್ ಆನ್ ಆದಾಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಇಲ್ಲಿ ಇದು ನೋಡಿದ್ರೆ ನನಗೆ ಊಟಿಗೆ ನಾವು ಓದಿದ್ದು ವೈಬೇ ನೆನಪಾಗ್ತಿತ್ತು. ಈ ಥರ ಫುಲ್ ಇದರಲ್ಲೆಲ್ಲ ಇದೇ ಥರ ಫೋಟೋ ತೆಗೆಸ್ಕೊತಿದ್ದೋ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಮ್ಮ ಮೈಸೂರಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು KRSನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಆಯಿತು, ನೈಟ್ ಆಯಿತು, ಬನ್ನಿ ಕೆಳಗಡೆ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ಫೋನ್ ಬೇರೆ ನೀರೊಳಗಡೆ ಬಿದ್ದೋಗ್ಬಿಡುತ್ತೇನೋ ಅನ್ನೋದು ಭಯ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಯಾರೆಲ್ಲ KRS ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ನಮ್ಮ ಸಿಸ್ಟರ್ ಅದಕ್ಕೆ ಎಲ್ಲ ತೆಗೆಸ್ಕೊತಿದ್ಲು. ಆಲ್ಮೋಸ್ಟ್ ಫೋಟೋಗೋಸ್ಕರನೇ ಬರಬೇಕಾಗ್ತದೆ ಅಂದ್ಕೊಂಡಿದ್ದೀನಿ. ಬಟ್ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಯಾರೆಲ್ಲ ಇದು ನೋಡಿಲ್ಲ ಪ್ಲೀಸ್ ಒಂದ್ಸಲನಾದರೂ ನೋಡ್ಕೊಂಡು ಬನ್ನಿ. ಕೆಳಗಡೆ ಹೋಗಿದ್ರೆ ನೋಕ ಇನ್ನೂ ಕತ್ಲೆ ಆಗ್ಬೇಕಣಕ್ಕೆ, ಇನ್ನೂ ಡಾರ್ಕಾಗಿ ಕಾಣ್ತಿಲ್ವಾ? ಅವನು ಹಬ್ಬನ ಮಾತ್ರ ಹಿಡ್ಕೊ, ನಿನ್ನ ಮಗನ್ನ ಯಾರು ಬೇಡ. ಎಲ್ಲ ಹಿಂಗೆ ನೀರು ಬರುತ್ತಾ, ಒಂದ್ಸಲಿ ತೆಗಿಬೇಕಾಗಿತ್ತು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟ್ಸ್ ಎಲ್ಲ ಅಂತ. ಅದರಲ್ಲಿ ವಾಟರಲ್ಲಿ ಲೈಟ್ಸ್ ಹಾಕಿರೋದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಇದ್ರ ಹತ್ರ ಹೋಗ್ಬಿಟ್ಟು ಒಂದು ಫೋಟೋನ ಕ್ಲಿಕ್ ಮಾಡಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ಇದಕ್ಕೆ ಡೇ ಟೈಮ್ ಬರೋದಕ್ಕಿಂತ ನೈಟ್ ಟೈಮ್ ಬಂದ್ರೇ ನಿಮಗೂ ಅರ್ಥ ಅಂತಲೇ ಅನಿಸುತ್ತೆ. ಡೇ ಟೈಮು ನೀರಿರುತ್ತೆ, ಬಟ್ ಈ ಥರ ಲೈಟ್ಸ್ ಎಲ್ಲ ಆನ್ ಆಗಿರೋದಿಲ್ಲ. ನೋಡಿ ಎಷ್ಟು ಫೋಟೋ ತಗೊಂಡ್ರು ಸಾಲಲ್ಲಪ್ಪ. ಅಲ್ಲೊಂದು ವಾಟರ್ ಹತ್ರ ತೊಗೊಳ್ಳೋಣ, ಇಲ್ಲೊಂದು ವಾಟರ್ ಹತ್ರ ತೊಗೊಳ್ಳೋಣ ಅಂತ ಅನ್ನಿಸ್ತಾನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಲೈಟಿಂಗ್ಸ್ ಅಂತೂ. ಬಟ್ ಹೇಗೆ ಈ ವಾಟರಲ್ಲಿ ಹೆಂಗೆ ಇದೆಲ್ಲ ಕ್ರಿಯೇಟ್ ಮಾಡ್ತಾರೆ ಅನ್ನೋದೇ ಒಂದು ಕ್ಯೂರಿಯಸ್ ಅಂತಲೇ ಅನಿಸ್ಬೋದು. ಫೋಟೋನ ತೆಗೆಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವೆಲ್ಲ ಆ ಕಡೆ ಸೈಡಲ್ಲಿ ನೋಡ್ತಿದ್ರೆ ಇವರಿಬ್ಬರು ಬಂದು ಈ ಕಡೆ ಸೈಡಲ್ಲಿ ಫೋಟೋ ತಗೋತಿದ್ರು. ಫುಲ್ಲು ಗಾರ್ಡನ್ ಅಂತ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎಷ್ಟು ಲೈಟ್ಗಂತೂ ಅದಕ್ಕಂತೂ ಅಲ್ಲೇ ನಿಂತ್ಕೊಳ್ಳೋಣ ಅಂತಲೇ ಅನ್ನಿಸ್ತಿತ್ತು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಸಿರಿನೆಲ್ಲ ಕರ್ಕೊಂಡು ಹೋಗಿದ್ವಲ್ಲ,
ಹಾಗಾಗಿ ನೈಟ್ ಆಗಿಬಿಡುತ್ತೆ, ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದು. ಅಲ್ಲೇ ನಾವು ನಮ್ಮ ರಿಲೇಷನ್ ಮನೆ, ಇಲ್ಲೇ KRSಲ್ಲಿ ನಮ್ಮ ರಿಲೇಷನ್ ಮನೆ ಇದೆ, ಅವ್ರ ಮನೆ ಉಳ್ಕೊಂಡಿದ್ದು. ಅಂದರೆ ಹತ್ರ ಏನೋ ವಾಕಿಂಗಲ್ಲೇ ಬರ್ಬೋದು, ನಾವೆಲ್ಲ ಬೈಕಲ್ಲಿ ಬಂದಿದ್ದು. ಹಾಗಾಗಿ ಲೇಟಾದರೂ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಕತ್ಲೆ ಆಗಿಬಿಡುತ್ತೆ, ಸಿರಿಗೆ ಅಳ್ತಾಳೆ ಅಂತ ಅಂದ್ಕೊಂಡು, ಬಟ್ ಅವಳಂತೂ ಅಳ್ಳೇ ಇಲ್ಲ. ಎಲ್ಲ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ದೂರ ಅವಳನ್ನ ಎತ್ಕೊಂಡು ಹೋಗ್ತಿದ್ದೋ. ನೋಡಿ ಲೈಟಿಂಗ್ಸ್ ಯಾವ ಥರ ಕಾಣ್ತಿದೆ ಅಂತ. ಸ್ಟಾರ್ಟಿಂಗು ದಸರಾ ಟೈಮಲ್ಲೆಲ್ಲ ಫುಲ್ಲು ಚೆನ್ನಾಗಿರುತ್ತಂತೆ. ಇನ್ನು ಇವರು ರಾಜೇಶ್ ಕೃಷ್ಣನ್ ಸರು ಅವರೆಲ್ಲ ಬಂದಿದ್ರಂತೆ ಇಲ್ಲಿಗೆ ಪ್ರೋಗ್ರಾಮ್ಗೆ. ಆವಾಗಂತೂ ಇನ್ನೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರಂತೆ. ನಾವು ಒಂದು ದಸರಾ ಎಲ್ಲ ಆದಮೇಲೆ ಒಂದು 15 ಡೇಸ್ ಆದಮೇಲೆ ಬಂದಿದ್ದರಿಂದ ಅಷ್ಟೇ ಎಲ್ಲ ತೆಗ್ದುಬಿಟ್ಟಿದ್ರು. ಮಾಮೂಲಿ ಡೈಲಿ ಇರುತ್ತಲ್ಲ ಆ ಥರ ಇದ್ದಿದ್ದಷ್ಟೇ. ಡೈಲಿ ಹೋದ್ರೂ ಇದೇ ಥರ ಲೈಟಿಂಗ್ಸ್ ಇರುತ್ತೆ. ಬಟ್ ದಸರಾ ಟೈಮಲ್ಲಂತೂ ದಸರಾ ನಡೀತಿರುತ್ತಲ್ಲ ಆವಾಗಂತೂ ಫುಲ್ ಅಂದರೆ ಫುಲ್ ಲೈಟಿಂಗ್ಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವೆರೈಟಿ ಒಂದೊಂದು ಸ್ವಲ್ಪ ದೂರ ಹೋದಾಗ್ಲೂ ಒಂದೊಂದು ವಾಟರ್ಗೆ ಒಂದೊಂದು ಥರ ಲೈಟಿಂಗ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕತ್ಲೆಯಲ್ಲಿ ಏನಪ್ಪ ಭಯ ಅಂತ ಅಂದರೆ, ನನ್ನ ಮಗ ಬರೇ ತುಂಬ ಅಂದರೆ ತುಂಬಾ ಹಠ ಮಾಡ್ತಾನೆ, ತೀಟ್ಲೆ ಜಾಸ್ತಿ. ಅದರಿಂದ ಅಯ್ಯೋ ಎಲ್ಲಪ್ಪ ಏನು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ನಮ್ಮ ಚಿಂಟಿಗೆ ಫೋನ್ ಕೊಟ್ಬಿಟ್ಟು ಅವನ್ನೇ ಜೋಪಾನವಾಗಿ ಇಟ್ಕೊಂಡು ಹೋಗ್ತಿದ್ದೋ. ಅವನೆಲ್ಲರ ಜನಗಳ ಮಧ್ಯದಲ್ಲಿ ಮಿಸ್ ಆಗಿಬಿಟ್ರೆ ಅನ್ನೋದು ಬೇರೆ ಭಯ ನಮಗೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಹೈಟಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಫುಲ್ಲು ಲೈಟಿಂಗ್ಸು, ವಾಟರು ನೋಡೋಕ್ಕೆ ಒಂದು ಬ್ಯೂಟಿಫುಲ್ ಆಸಮ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಇದಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿದ್ದೀರಾ ಅಲ್ವಾ? ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಆದರೂ ತುಂಬಾ ಜನ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಸ್ಮಾಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಬನ್ನಿ KRS ಡ್ಯಾಮ್ನ ತೋರಿಸ್ತೀನಿ. ನೋಡ್ತಿದ್ದೀರಾ? ನೋಡಿ ಒಂದು ನಿಮಿಷ ಹಾಗೆ ನೋಡಿ ಅಲ್ಲಿ ಕೇಸರಿ, ಬಿಳಿ, ಹಸಿರು ಇದೆ ನೋಡಿ. ಎಷ್ಟು ಕ್ಯೂಸೆಕ್ ವಾಟರ್ನ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿರೋದೇ ಕಾವೇರಿ ಮಾತೆ ನೋಡಿ. ಕಾವೇರಿದು ಇದು ಹಾಕಿದ್ದಾರೆ, ಶಿಲೆ ವಿಗ್ರಹ ಮಾಡಿದ್ದಾರೆ. ಇಲ್ಲಿ ನೋಡಿ ಕೇಸರಿ, ಬಿಳಿ, ಹಸಿರು ಕರೆಕ್ಟಾಗಿ ಅದು ಕ್ಯಾಪ್ಚರ್ ಆಗಿಲ್ಲ. ಅದು ಕೇಸರಿ, ಬಿಳಿ, ಹಸಿರು ಇದೆ KRS ಡ್ಯಾಮ್ ನೋಡಿ. ಅದ್ರ ಮೇಲ್ಗಡೆ ಯಾರನ್ನೂ ಹತ್ತಕ್ಕೆ ಬಿಡೋದಿಲ್ಲ. ಫಸ್ಟೆಲ್ಲ ಬಿಡ್ತಿದ್ರು, ಬಟ್ ಇವಾಗ ನೀರೆಲ್ಲ ಜಾಸ್ತಿ ಆಯ್ತಾ ಅಲ್ಲಿ ಎಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಬಿಡಲ್ಲ ನೋಡಿ. ಇವಾಗ ಚೆನ್ನಾಗಿ ಕಾಣಿಸ್ತಿದೆ.
ಕೇ ಕೇಸರಿ ಬಿಳಿ ಹಸಿರು KRS ಡ್ಯಾಮು. ಅದಕ್ಕೆ ಅಲ್ಲಿ ಕಾವೇರಿ ಮಾತೆದು ವಿಗ್ರಹ ಇದನ್ನ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಅದು. ನೆಕ್ಸ್ಟು ಇವಾಗ ಇಲ್ಲಿ ಒಂದು ಫೌಂಟೇನ್ ಇದೆ. ಆ ಫೌಂಟೇನ್ಗೋಸ್ಕರ ಅಲ್ಲಿಂದ ತುಂಬ ದೂರನೇ ನಡ್ಕೊಂಡು ಹೋಗಬೇಕು. ಅದೇ ಇಲ್ಲಿ KRSದು ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ಅದೇನೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಲ್ಲಿ ಇನ್ನೂ ತುಂಬ ಫೌಂಟೇನ್ ಅಂದರೆ ವಾಟರ್ದು ಡ್ಯಾನ್ಸ್ ಎಲ್ಲ ಇದು ಮಾಡ್ತಾರೆ. ಅದಕ್ಕೋಸ್ಕರ ಈ ಸ್ಟೆಪ್ಪಿಂದ ಆ ಎಂಡ್ವರೆಗೂ ನಡ್ಕೊಂಡು ಹೋಗಬೇಕು. ಮತ್ತು ಅಲ್ಲೇ ಎಕ್ಸಿಟ್ ಇಲ್ಲ, ರಿಟರ್ನ್ ಅದೇ ಇದರಲ್ಲಿ ಬಂದು ವಾಪಸ್ ಬಂದು ಆಮೇಲೆ ನೆಕ್ಸ್ಟ್ ಹೋಗಬೇಕು. ಅದೊಂದೇ ಅಷ್ಟು ದೂರದಲ್ಲಿ ಮಾಡಿಬಿಟ್ಟಿರೋದಕ್ಕೆ ಅಷ್ಟು ದೂರ ನಡೆಯೋದು ಅದೊಂದಕ್ಕೆ ಬೇಜಾರಿಲ್ಲಿ. ನೋಡ್ತಿದ್ದೀರ ಇವಾಗ ನೋಡಿ ಜನ ಆವಾಗ ಸ್ವಲ್ಪ ಗಾರ್ಡನ್ನಲ್ಲಿದ್ದಾಗ ಅಲ್ಲಿ ಇಲ್ಲಿ ಅಂತ ಕಾಣಿಸ್ತಿದ್ರು ಸ್ವಲ್ಪ ಜನ. ಬಟ್ ಇವಾಗ ಫೌಂಟೇನ್ ನೋಡೋಕ್ಕೆ ಎಲ್ಲ ಹೋಗ್ತಿದ್ದಾರೆ ನೋಡಿ. ಇವರೆಲ್ಲ ಫೌಂಟೇನ್ ಎಲ್ಲ ಮುಗಿಸ್ಕೊಂಡು ಬರ್ತಿರೋರು. ಈಗ ಒಂದೇ ಸಲ ಅಲ್ಲಿ ಎಷ್ಟು ಸ್ಟೋರ್ ಆಗ್ತಾರೆ ಅಂದರೆ ಅಷ್ಟಿಷ್ಟು ಸ್ಟೋರ್ ಆಗಲ್ಲ, ಅಷ್ಟು ಜನ ನೋಡಿ. ನಮ್ಮ ಸಿರಿ ಹೆಂಗರು ಸುಮ್ಮನೆ ಟೋಪೆ ಹಾಕ್ಕೊಂಡು ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದಾಳೆ. ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅಂತ ಎಲ್ಲರೂ ನನ್ನ ಫೋನ್ ಇಟ್ಕೊಂಡಿರಿ ಅಂತ ಹೇಳಿದ್ದು. ಬಟ್ ಇಲ್ಲಿ ಫೌಂಟೇನ್ಗೆ ಹೋಗೋತಾವು ಬ್ರಿಡ್ಜ್ ಅದು, ಆ ಬ್ರಿಡ್ಜ್ ಮೇಲೇ ನಡ್ಕೊಂಡು ಹೋಗಬೇಕು. ಅಲ್ಲೂ 2 ವೇ ಮಾಡಿದ್ದಾರೆ, ಹೋಗೋರಿಗೆ ಬರೋರಿಗೆ. ಮತ್ತು ಅದೇ ರೂಟು ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಫೋನ್ ಬೀಳಿಸ್ಬಿಡ್ತೀವಿ ಅನ್ನೋ ಭಯ ನೋಡಿ. ಇವಾಗ ಕಾಣಿಸ್ತಿದೆ ಚೆನ್ನಾಗಿ ಕೇಸರಿ ಬಿಳಿ ಹಸಿರು ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಎಲ್ಲ ಮಾಡ್ಕೊಂಡು ವಾರಕ್ಕೊಂದು 2 ಸತಿ ಬಂದರೆ ಎಲ್ಲರೂ ಸಣ್ಣಗೆ ಆಗ್ತೀರಿ ನೋಡಿ. ದಿನ ನೋಡಿ ಬನ್ನಿ. ಈ ಜನ ಸಾಗರ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಇವಾಗ ಎಷ್ಟು ಜನ ಫೌಂಟೇನ್ನ ನೋಡೋಕ್ಕೆ ಹೋಗ್ತಿದ್ದಾರೆ ಅಂತ. ನಮ್ಮ ಸಿಸ್ಟರ್ದೊಂದು ಪ್ರಾಬ್ಲಮ್ಮು ಬ್ಯಾಕ್ ವೀಡಿಯೋದಲ್ಲಿದೆ, ಅದು ನೋಡಿ ಹಿಂದೆ ಸ್ವಲ್ಪ ಮಾತಾಡಿರೋದ್ರಲ್ಲಿ. ಅವ್ರಿಗೆ ಮತ್ತೆ ಇಷ್ಟು ದೂರ ನಡ್ಕೊಬಂದ್ಬಿಟ್ಟು ಮತ್ತೆ ಪುನಃ ಇದೇ ರೋಡಲ್ಲಿ ವಾಪಸ್ ಹೋಗ್ಬೇಕಾ ಅನ್ನೋದೇ ಅವ್ರಿಗೆ ಇದು. ಆಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡಿ, ಅಲ್ಲೊಬ್ಬರು ಮರೂನ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದಾರೆ. ಅವ್ರು ಸೇಮ್ ನನ್ನ ಥರನೇ ಇದ್ದರು, ಅಂದರೆ ನಾನು ಹಾಕಿರೋ ಥರನೇ ಬಟ್ಟೆ ಹಾಕ್ಕೊಂಡಿದ್ರು. ಬಟ್ ನಂದು ಬ್ಲ್ಯಾಕ್ ಆ್ಯಂಡ್ ವೈಟು, ಅವ್ರದ್ದು ಮರೂನು. ನಮ್ಮ ಮರೂನ್ ಅಂತ ಅವ್ರತ್ತು ನಮ್ಮ ಪಕ್ಕ ಅಕ್ಕಪಕ್ಕ ಮುಂದೆ ಹಿಂದೆನೇ ಬರೋದಕ್ಕೂ ನಮ್ಮ ಮರೂನಂತೂ ಫುಲ್ಲು 2ನೇ ತೇಜು ಹೋಗ್ತಿದ್ದಾರೆ. ನೋಡಿ ಅವ್ರ ಪಕ್ಕ ನಿಂತ್ಕೊ ನೀನು, ನಿಂದು ಫೋಟೋ ತೆಗಿತೀನಿ ಹಾಗೆ ಹೀಗೆ ಅಂತ ಫುಲ್ಲು ಉದ್ದಕ್ಕೂ ರೇಗಿಸ್ಕೊಂಡು ಬಂದರು. ನನ್ನ ಮಗ ತುಂಬ ದೂರನೇ ನಡೆದ. ಅದು ಫೌಂಟೇನ್ ಹತ್ರ ಬರಬೇಕಂದ್ರೆ ಅಲ್ಲಿ ಬ್ರಿಡ್ಜ್ ಮೇಲೆ ತುಂಬಾ ನಡಿಬೇಕು. ಅದಕ್ಕೆ ಅಪ್ಪ ಆಗ್ತಿಲ್ಲ ಅಂತ ಅಂದಿದ್ದಕ್ಕೆ ನಮ್ಮವರು ಅವನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಎಲ್ಲ ಎಷ್ಟು ಜನ, ಇವಾಗ ಜನಗಳು ಎಷ್ಟು ಕಾಣ್ತಿದ್ದಾರೆ ಅಂತ. ಎಲ್ಲ ಫೌಂಟೇನ್ ನೋಡೋಕ್ಕೆ ಎಲ್ಲ ಇಲ್ಲಿಗೆ ಬರಬೇಕೆಂದ್ರೆ ಇಲ್ಲೇ ಒಂದೇ ತಾವು ಸ್ಟೋರ್ ಆದಂಗೆ ಆಗ್ಬಿಡ್ತಾರೆ ನೋಡಿ ಎಷ್ಟು ಜನ. ಆ ಬ್ರಿಡ್ಜ್ ಮೇಲೆ ವೀಡಿಯೋ ಮಾಡಿಲ್ಲ, ಏನಕ್ಕಂದರೆ ಅಲ್ಲೇ ನುಗ್ಗಲು ಮಾಡ್ತಿರ್ತಾರೆ. ಏನಾರು ಫೋನ್ ಗೀನ್ ಬಿದ್ದೋಯ್ತು ಅಂತ ಅಂದರೆ ಡೈರೆಕ್ಟು ನೀರು ಒಳಗಡೆನೇ ಬಿದ್ದುಬಿಡುತ್ತೆ. ಹಾಗಾಗಿ ಅಲ್ಲಿ ಏನು ವೀಡಿಯೋ ಮಾಡಿಲ್ಲ, ಪಾಕೆಟ್ ಒಳಗೆ ಹಾಕೊಬಿಟ್ಟಿದ್ದು. ಇವಾಗ ನೆಕ್ಸ್ಟ್ ಅದು ಫೌಂಟೇನ್ದು ತೋರಿಸ್ತೀನಿ, ಕೊನೆಯವರೆಗೂ ಮಿಸ್ ಮಾಡಿದೆ ವೀಡಿಯೋನ ನೋಡಿ. ನೋಡೋಣ ಹಾಂ
ಇಲ್ಲಿ ಮುಂದೆ ಹೋಗ್ತಿದೆಯಲ್ಲ ಆ ಹುಡ್ಗಿನ ನೋಡೇ ನಾವು ಅರುಣು ನಿನ್ನ ಥರನೇ ನಿಮ್ಮ ಇಬ್ಬರು ತೇಜ ಅಂತ ಅಂದ್ಕೊಂಡು ರೇಗಿಸ್ತಿದ್ರು. ನೋಡಿ ಮುಂದೆ ಆ ಹುಡ್ಗಿ ಸಿಗುತ್ತೆ, ನೋಡ್ತಾ ಇದ್ದೀ. ಎಲ್ಲ ಫೌಂಟೇನ್ ಹತ್ರಕ್ಕೆ ಅಲ್ಲಿ ಕೂಗ್ತಿರೋ ಸೌಂಡ್ ಕೇಳ್ಕೊಂಡ್ರಂತೂ ಎಲ್ಲ ಫುಲ್ಲು ಕಿರ್ಚ್ತಿದ್ರು. ಆ ಕ್ರೌಡ್ಗೆ ಬೇಗ ಬೇಗ ಹೋಗಬೇಕು ಅಂತಲೇ ಅನ್ನಿಸ್ತಿತ್ತು, ಅಷ್ಟಿತ್ತು. ಇಲ್ಲಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಶಿವಂದು ವಿಗ್ರಹದಿಂದ ನೀರು ಬರ್ತಿತ್ತು. ಅದನ್ನ ವಿಡಿಯೋ ಮಾಡು ಅಂತ ಅಂದು, ಬಟ್ ಅದು ಅಷ್ಟು ಕ್ಲಾರಿಟಿಯಿಂದ ಕಾಣಿಸ್ಲಿಲ್ಲ, ಅದಕ್ಕೆ ವಾಪಸ್ ಬಂದ. ನೆಕ್ಸ್ಟ್ ಅಂತೂ ಇಂತೂ ಅಷ್ಟು ದೂರದಿಂದ ನಡ್ಕೊಂಡು ಫೌಂಟೇನ್ ಹತ್ರ ಬಂದು, ಅಲ್ಲಿ ಫೌಂಟೇನ್ ಹತ್ರ ಅಲ್ಲೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಮಾಡಿರ್ತಾರೆ, ಬಟ್ ಅದರಲ್ಲಿ ಮೊದಲೇ ಬಂದು ಎಲ್ಲ ಕೂತ್ಕೊಬಿಟ್ಟಿದ್ರು. ಆಮೇಲಿಂದ ಕೆಳಗಡೆ ಕೂರಿಸ್ತಿದ್ರು, ಬಟ್ ಯಾಕೋ ಜನಗಳೆಲ್ಲ ಈ ಸಲ ಅಲ್ಲೇ ಮುಂದೆನೇ ಎಲ್ಲ ನಿಂತ್ಬಿಟ್ಟಿದ್ರು, ಹಾಗಾಗಿ ನಮ್ಗೆ ಅಷ್ಟು ಕಾಣಲಿಲ್ಲ. ಬಟ್ ನೀರು ಮೇಲ್ಗಡೆ ಹೋಗೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಇದಕ್ಕೆ ಆ ಸಾಂಗ್ ಬರ್ತಿದ್ದಂಗೆ ಕರೆಂಟ್ ಬೇರೆ ಹೋಗ್ಬಿಡ್ತು. ಆದರೂ ಒಂದೆರಡೇ ಸಾಂಗ್ ನೋಡಿದ್ರಿಂದ ನಾವು ಹಾಗೆ ವೆಯ್ಟ್ ಮಾಡ್ತಿದ್ದೋ ಇನ್ನೊಂದು ಸಲ ನೋಡ್ಕೊಂಡು ಹೋಗೋಣ ಅಂತ. ಅದರಲ್ಲೂ ಅಪ್ಪು ಸಾಂಗ್ ಆಗ್ತಿದ್ದಂಗೆ ಲೈಟ್ ಆಫ್ ಆಗಿಬಿಡ್ತು. ಮತ್ತು ಕಾಂತಾರದ್ದು ಹಾಕಿದ್ರು ಈ ಸಲ ತುಂಬ, ಅಂದರೆ ಆವಾಗೆಲ್ಲ ಬೇರೆ ಬೇರೆ ಸಾಂಗ್ ಹಾಕ್ತಿದ್ರು, ಇವಾಗ ಈ ಸಾಂಗ್ ಹಾಕಿದ್ರು, ಚೆನ್ನಾಗಿತ್ತು. ನೋಡಿದ್ರಿ ಅಲ್ವಾ, ನಿಮಗೂ ಖುಷಿ ಆಯಿತು ಅಂತ ಅನ್ಕೋತೀನಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಈ ಫೌಂಟೇನ್ ಹತ್ರನೆಲ್ಲ ಕೂತಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಅಲ್ಲಿ ಸ್ಟೆಪ್ಗಳಲ್ಲಿ ಯಾವ ಥರ ಜನಗಳು ಕೂತಿದ್ದಾರೆ ಅಂತ. ಈ ಎಂಡಿಂದ ಇದ್ದು ಆ ಎಂಡ್ವರೆಗೂ ಸ್ಟೆಪ್ಗಳಿರುತ್ತೆ, ಅಲ್ಲೆಲ್ಲ ಜನಗಳು ಕೂತ್ಕೊಬಿಟ್ಟಿರ್ತಾರೆ. ಅಲ್ಲಿ ಜನಗಳು ಜಾಸ್ತಿ ಆಗಿ ಇಲ್ಲೆಲ್ಲ ಕೆಳಗಡೆ ಬಂದು ನಿಂತ್ಕೋತಾರೆ. ಅಷ್ಟು ಕ್ರೇಜಿ ಇದು ವಾಟರ್ ಫೌಂಟೇನ್ಗೆ, ಫುಲ್ ಕ್ರೇಜ್ ಇದೆ.
ಇಲ್ಲಿ ಹೋದ್ರೆ ಇಲ್ಲೇ ಕಾಣ್ತದೆ, ಅಲ್ಲಿಗೆ ಯಾಕೆ ಹೋದ್ರಿ? ಅಲ್ಲಿ ನೋಡಲ್ಲಿ ಡ್ಯಾನ್ಸ್ ನೋಡಕ್ಕೋ. ನೀವು ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೊಬಿಡ್ದು, ಅಲ್ಲಿಗೆ ಆ ಕಡೆಗೆ ಹೋಗಿ ನಿಂತ್ಕೊಬಿಟ್ರೆ ಯಾಕಂದ್ರೆ ಸಾಂಗು ಕೇಳ್ತದೆ, ಆಗೇನೋ ಅನಿಸ್ತದೆ. ಈಗ ಇಲ್ಲಿ ಏನು ಕೇಳಿಸ್ತಾ ಇಲ್ಲ. ಇದಾಗಿತ್ತು ಇವತ್ತಿಂದು KRS ವೀವ್ ಅಂತಲೇ ಹೇಳ್ಬೋದು. ಯಾರೆಲ್ಲ KRS ಗಾರ್ಡನ್ನ ನೋಡಿಲ್ಲ ಅವ್ರಿಗೆ ಇದೊಂದು ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಪ್ಲೀಸ್ ಬಂದು ಒಂದು ಸಲ ವಿಸಿಟ್ ಮಾಡಿ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಮೈಸೂರಲ್ಲಿ ಅಂತಲೇ ಹೇಳ್ಬೋದು. ಈಗೆಲ್ಲ ಫೌಂಟೇನ್ ಮುಗಿಸ್ಕೊಂಡು ಜನ ಎಲ್ಲ ರಿಟರ್ನ್ ಬರ್ತಿದ್ದಾರೆ. ನಾವು ಇಷ್ಟೇ ಸಾಕು, ಪಾಪು ಇದೆ ಆವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ನೋಡಿದ್ವಲ್ಲ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ನಿಮ್ಗಂತೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ಇನ್ನೂ ಥರ ಗೊತ್ತಿಲ್ಲದೆ ಇರೋದು ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ವಿಡಿಯೋಗಾಗಿ ನನ್ನ ಚಾನಲಲ್ಲಿ ವಾಚಿಂಗಲ್ಲಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ನನ್ನ ಯಾವುದೇ ವಿಡಿಯೋ ಆಗಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. Thanks for watching. Bye bye all. Take care.